ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬಾ ದಿನಗಳ ನಂತರ ನಾನು ಕ್ಯಾಮ್ರಾ ಮುಂದೆ ಬಂದಿದ್ದೀನಿ. ಸೊ ಇಷ್ಟು ದಿನ ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್ ಇರೋದ್ರಿಂದ ನಾನು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ಒಂದು ಹಾರರ್ ಆಗಿರುವಂತ, ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರುವಂತ ಒಂದು ಸ್ಟೋರಿನ ಹೇಳ್ತಾ ಇದ್ದೀನಿ. ಸೊ ಏನಪ್ಪಾ ಆ ಸ್ಟೋರಿ ಅಂದ್ರೆ, ಒಂದೂರಲ್ಲಿ ಗಂಡ ಹೆಂಡತಿ ಇರ್ತಾರೆ. ಸೊ ಗಂಡನ ಹೆಸರು ಬಂದು ವಿನಯ್ ಅಂತೇಳಿ, ಹೆಂಡತಿ ಹೆಸರು ಬಂದು ಪಲ್ಲವಿ ಅಂತೇಳಿ. ಸೊ ಅವರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಅವರಿಬ್ರು ಹೊಸದಾಗಿ ಮದುವೆ ಆಗಿ ಬೆಂಗಳೂರಿಗೆ ಬಂದಿರ್ತಾರೆ. ಸೊ ಅವ್ರಿಗೊಂದು ಆಸೆ ಇರುತ್ತೆ, ಮಲ್ನಾಡ್ ಸೈಡ್ ಅಲ್ಲಿ ಒಂದು ಎಸ್ಟೇಟ್ ನ ಬೈ ಮಾಡಬೇಕು ಅಂತೇಳಿ ಅವ್ರಿಗೆ ಒಂದು ಆಸೆ ಇರುತ್ತೆ. ಸೊ ಅದಕ್ಕೆ ಅವರಿಬ್ರು ಗಂಡ ಹೆಂಡತಿಗೆ ಏನ್ ಮಾಡ್ತಾರೆ, ಆನ್ಲೈನ್ ಅಲ್ಲಿ ಚೆಕ್ ಮಾಡ್ತಾರೆ. ಸೊ ಆನ್ಲೈನ್ ಅಲ್ಲಿ ಸರ್ಚ್ ಮಾಡ್ತಾ ಇರಬೇಕಾದ್ರೆ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಮೂಡಿಗೆರೆ ಅನ್ನೋ ಒಂದು ಊರು ಬರುತ್ತೆ. ಆ ಮೂಡಿಗೆರೆ ಅನ್ನೋ ಊರ ಹತ್ರ ಒಂದು ಎಸ್ಟೇಟ್ ಬರುತ್ತೆ. ಸೊ ಆ ಎಸ್ಟೇಟ್ ಹೆಸರು ಬಂದು ಕಾಡು ಮನೆ ಎಸ್ಟೇಟ್ ಅಂತೇಳಿ ಇವರು ಸರ್ಚ್ ಮಾಡ್ತಾರೆ. ಸೊ ನೋಡಕ್ಕೆ ಸುಂದರವಾಗಿದೆ. ಸೊ ಇವರಿಬ್ಬರಿಗೂ ಇಷ್ಟ ಆಗುತ್ತೆ ಆ ಎಸ್ಟೇಟು. ಸೊ ಅವ್ರು ಏನ್ ಮಾಡ್ತಾರೆ, ನೆಕ್ಸ್ಟ್ ದಿನ ಆ ಎಸ್ಟೇಟ್ಗೆ ವಿಸಿಟ್ ಕೊಡಬೇಕು ಅಂತೇಳಿ ಪ್ಲಾನ್ ಮಾಡ್ತಾರೆ. ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಇವತ್ತು ನೈಟು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಅವ್ರ ಟ್ರಾವೆಲ್ ನ ಶುರು ಮಾಡ್ತಾರೆ. ಸೊ ಶುರು ಮಾಡಿ ಏನ್ ಮಾಡ್ತಾರೆ, ವಿನಯ್ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ಡ್ರೈವ್ ಮಾಡ್ತಾ ಇರ್ತಾನೆ. ಸೊ ಪಲ್ಲವಿ ಹಿಂದ್ಗಡೆ ಕೂತ್ಕೊಂಡು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಇದೇ ತರ ಏನ್ ಮಾಡ್ತಾರೆ, ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿ ವಿನಯ್ ಸೊ ಇದೇ ತರ ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿ ಸೊ ವಿನಯ್ ಸ್ವಲ್ಪ ಸುಸ್ತಾಗುತ್ತೆ, ಟೈರ್ಡ್ ಆಗಿರ್ತಾನೆ. ಸೊ ಅದಕ್ಕೆ ಅವನು ವಿನಯ್ ಏನ್ ಮಾಡ್ತಾನೆ, ಒಂದು ಘಾಟ್ ಸೆಕ್ಷನ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಏನೋ ಒಂದು ಟೀ ಕುಡಿಬೇಕು ಅನ್ಸುತ್ತೆ. ಸೊ ಸುತ್ತಮುತ್ತ ಎಲ್ಲ ಟೀ ಅಂಗಡಿ ಹತ್ರ ಸರ್ಚ್ ಮಾಡಿ ಒಂದು ಟೀ ಅಂಗಡಿ ಹತ್ರ ನಿಲ್ಲಿಸ್ತಾನೆ ಕಾರು. ಸೊ ಅದೇ ವೇಳೆಗೆ ಪಲ್ಲವಿಗೆ ಜ್ಞಾನ ಬರುತ್ತೆ. ಸೊ ಫುಲ್ಲು ನಿದ್ದೆಗೆ ಜಾರಿರ್ತಾಳೆ ಪಲ್ಲವಿ. ಸೊ ಕಣ್ಣು ಉಜ್ಜಿಕೊಂಡು ನಿಧಾನಕ್ಕೆ ಕಣ್ಣು ಬಿಟ್ಟು ನೋಡ್ತಾಳೆ ಪಲ್ಲವಿ. ಸುತ್ತಮುತ್ತ ಎಲ್ಲ ನೋಡಿದಾಗ ಪಲ್ಲವಿಗೆ ಸ್ವಲ್ಪ ಭಯ ಆಗುತ್ತೆ. ಯಾಕೆ ಅಂದ್ರೆ ಸುತ್ತಮುತ್ತ ಬರೀ ಘಾಟ್ ಸೆಕ್ಷನ್ ಇರುತ್ತೆ, ಯಾವುದೇ ಮನೆಗಳಾಗಿರ್ಬೋದು, ಜನ ಆಗಿರ್ಬೋದು, ಯಾರು ಇರೋದಿಲ್ಲ. ಸೊ ಅದಕ್ಕೆ ಪಲ್ಲವಿ ಏನ್ ಮಾಡ್ತಾಳೆ, ವಿನಯ್ನ ಕೇಳ್ತಾಳೆ, ವಿನಯ್ ನಾವ್ ಎಲ್ಲಿ ಬಂದಿದೀವಿ, ಎಲ್ಲಿದ್ದೀವಿ ಅಂತ ಕೇಳಿದಾಗ ಸೊ ವಿನಯ್ ಹೇಳ್ತಾನೆ, ಪಲ್ಲವಿ ನೀನು ನಿದ್ದೆ ಮಾಡ್ಬಿಟ್ಟಿದ್ದೆ. ಸೊ ನಾನು ಟ್ರಾವೆಲ್ ಮಾಡಿ ಡ್ರೈವ್ ಮಾಡಿ ನನಗೆ ಸ್ವಲ್ಪ ಟಯರ್ಡ್ ಆಗಿದೆ, ಬಾ ಟೀ ಕುಡಿಯೋಣ ಆಚೆ ಹೋಗಿ ಅಂತೇಳಿ ವಿನಯ್ ಪಲ್ಲವಿನ ಕರೀತಾನೆ. ಸೊ ಪಲ್ಲವಿ ಏನ್ ಮಾಡ್ತಾಳೆ, ಬೇಡ ವಿನಯ್ ನಾವು ಕಾರಿಂದ ಇಳಿಯೋದ್ ಬಿಡ, ನನಗೆ ಭಯ ಆಗ್ತದೆ ಅಂತ ಪಲ್ಲವಿ ಹೇಳ್ತಾಳೆ. ಸೊ ವಿನಯ್ ಏನ್ ಮಾಡ್ತಾನೆ, ಪಲ್ಲವಿಗೆ ಸಮಾಧಾನ ಮಾಡಿ ಏನೂ ಆಗಲ್ಲ ಬಾ ಅಂತೇಳಿ ಪಲ್ಲವಿನ ಕೆಳಗಡೆ ಕರ್ಕೊಂಡು ಕಾರಿಂದ ಟೀ ಅಂಗಡಿ ಹತ್ರ ಹೋಗ್ತಾರೆ. ಸೊ ಟೀ ಅಂಗಡಿ ಹತ್ರ ಹೋಗಿ ಏನ್ ಮಾಡ್ತಾರೆ, ಆ ಟೀ ಅಂಗಡಿ ಅವನು ಟೇಬಲ್ ಹಾಕಿರ್ತಾನೆ, ಆ ಟೇಬಲ್ ಮೇಲೆ ಕೂತ್ಕೋತಾರೆ. ಸೊ ವಿನಯ್ ಏನ್ ಮಾಡ್ತಾನೆ, 2 ಟೀ ಕೊಡಿ ಅಂತೇಳಿ ಆ ಅಂಗಡಿ ಅವನಿಗೆ ಕೇಳ್ತಾನೆ. ಸೊ ಅಂಗಡಿಯವ ಏನ್ ಮಾಡ್ತಾನೆ, ಅವ್ರಿಬ್ಬರನ್ನ ನೋಡ್ಬಿಟ್ಟು ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಟೀ ಅಂಗಡಿಯವ ಕೇಳ್ತಾನೆ. ಆಗ ವಿನಯ್ ಏನ್ ಮಾಡ್ತಾನೆ, ನಾವು ಬೆಂಗಳೂರಿಂದ ಬರ್ತಾ ಇದೀವಿ, ನಾವು ಇಲ್ಲಿ ಕಾಡು ಮನೆ ಎಸ್ಟೇಟ್ ಅನ್ನ ವಿಸಿಟ್ ಮಾಡ್ತಾ ಇದೀವಿ ಅಂತ ವಿನಯ್ ಹೇಳ್ತಾನೆ. ಆ ಟೀ ಅಂಗಡಿಯವ ಶಾಕ್ ಆಗ್ಬಿಡ್ತಾನೆ, ಕೈಯೆಲ್ಲ ನಡುಗ್ತಾ ಇದೆ ಅವನಿಗೆ. ಸೊ ಕೈಯಲ್ಲಿ ಟೀ ಇಟ್ಕೊಂಡಿರೋನ್ ಏನ್ ಮಾಡ್ತಾನೆ, ಕೆಳಗಡೆ ಚೆಲ್ಲು ಬಿಡ್ತಾನೆ. ಸೊ ಅದನ್ನ ಪಲ್ಲವಿ ನೋಡ್ತಾಳೆ. ನೋಡ್ಬಿಟ್ಟು ಏನಾಯ್ತು ಅಂದಾಗ, ದಯವಿಟ್ಟು ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ತೀನಿ, ಆ ಕಾಡು ಮನೆ ಎಸ್ಟೇಟ್ಗೆ ನೀವು ಹೋಗ್ಬೇಡಿ, ಇಲ್ಲಿಂದ ಮತ್ತೆ ಬೆಂಗಳೂರಿಗೆ ವಾಪಸ್ ಹೊಟ್ಟೋಗಿ ಅಂತ ಹೇಳ್ತಾನೆ ಟೀ ಅಂಗಡಿಯವ. ಸೊ ವಿನಯ್ ಏನ್ ಮಾಡ್ತಾನೆ, ಈ ಮಾತನ್ನ ಕೇಳಿ ಜೋರಾಗಿ ನಗ್ತಾನೆ. ನಕ್ಬಿಟ್ಟು ಏನ್ ಮಾಡ್ತಾನೆ, ಆ ಟೀ ಅಂಗಡಿ ಅವನ್ಗೆ ಹೇಳ್ತಾನೆ, ಸೊ ನಿಮ್ ತರ ನನಗೆ ತುಂಬಾ ಜನ ಹೇಳಿದ್ದಾರೆ, ಅಲ್ಲಿಗೆ ಹೋಗ್ಬೇಡಿ, ದೆವ್ವ ಇದೆ, ಭೂತ ಇದೆ ಅಂತೆಲ್ಲ ಹೇಳಿದ್ದಾರೆ, ಬಟ್ ನಾನು ಅದನ್ನ ಯಾವ್ದು ನಂಬೋದಿಲ್ಲ, ನಿಮ್ ಮಾತು ನಾನು ಕೇಳೋದಿಲ್ಲ ಅಂತ ವಿನಯ್ ಹೇಳ್ತಾನೆ. ಆಗ ಪಲ್ಲವಿ ಏನ್ ಮಾಡ್ತಾಳೆ, ಪಲ್ಲವಿಗೆ ಭಯ ಸ್ಟಾರ್ಟ್ ಆಗುತ್ತೆ. ಆಗ ವಿನಯ್ ಹೇಳ್ತಾಳೆ ಪಲ್ಲವಿ, ಬೇಡ ವಿನಯ್ ನಾವು ಇಲ್ಲಿಂದ ವಾಪಸ್ ಹೊಟ್ಟೋಗ್ಬಿಡೋಣ ಬೆಂಗಳೂರಿಗೆ ಅಂತ ಹೇಳಿದಾಗ ವಿನಯ್ ಏನ್ ಮಾಡ್ತಾನೆ, ಪಲ್ಲವಿನ ಸಮಾಧಾನ ಮಾಡಿ, ಬಾ ನಾವ್ ಇಲ್ಲಿಂದ ಹೋಗೋಣ ಅಂತೇಳಿ ಕಾರ್ ಹತ್ತಿಸ್ತಾನೆ. ಸೊ ವಿನಯ್ ಏನ್ ಮಾಡ್ತಾನೆ, ಪಲ್ಲವಿನ ಕಾರಲ್ಲಿ ಕೂರಿಸ್ಬಿಟ್ಟು ಮತ್ತೆ ಒಂದು ಟೀ ಕೇಳ್ತಾನೆ ಟೀ ಅಂಗಡಿಯವನ್ಗೆ. ಟೀ ಅಂಗಡಿಯವ ಏನ್ ಮಾಡ್ತಾನೆ, ಟೀ ಇಲ್ಲ ಖಾಲಿ ಆಯ್ತು ಅಂತ ಹೇಳ್ತಾನೆ. ಸೊ ವಿನಯ್ ಏನ್ ಮಾಡ್ತಾನೆ, ಮತ್ತೆ ವಾಪಸ್ ಬಂದು ಡ್ರೈವರ್ ಸೀಟಲ್ಲಿ ಕೂತ್ಕೋತಾನೆ. ಕೂತ್ಕೊಂಡು ಏನ್ ಮಾಡ್ತಾನೆ, ವಿನಯ್ ಕಾಡು ಮನೆ ಎಸ್ಟೇಟ್ ರೋಡ್ ಅಲ್ಲಿ ಟ್ರಾವೆಲ್ ಮತ್ತೆ ಸ್ಟಾರ್ಟ್ ಮಾಡ್ತಾನೆ. ಪಲ್ಲವಿ ಏನ್ ಮಾಡ್ತಾಳೆ, ಕೂತಿರೋ ಸೀಟಿಂದ ಹಿಂದ್ಗಡೆಗೆ ನೋಡ್ತಾಳೆ ಟೀ ಅಂಗಡಿಯವನ ಹತ್ರ. ಹಿಂದ್ಗಡೆ ನೋಡಿದಾಗ ಟೀ ಅಂಗಡಿಯವ ಒಳಗಡೆಯಿಂದ ಆಚೆ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಪಲ್ಲವಿನು ನೋಡ್ತಾ ಇರ್ತಾಳೆ.
ನೋಡ್ತಾ ನೋಡ್ತಾ ಏನಾಗುತ್ತೆ, ಟೀ ಅಂಗಡಿಯವ ಇದ್ದಿದ್ದ ಹತ್ರನೇ ಮಾಯ ಆಗ್ಬಿಡ್ತಾನೆ. ಪಲ್ಲವಿಗೆ ಭಯ ಆಗ್ಬಿಡುತ್ತೆ, ಶಾಕ್ ಆಗ್ಬಿಡುತ್ತೆ. ವಿನಯ್ ವಿನಯ್ ಗಾಡಿ ನಿಲ್ಸು, ಗಾಡಿ ನಿಲ್ಸು ಅಂತ. ವಿನಯ್ ಸಡನ್ ಆಗಿ ಏನಾಯ್ತು ಏನಾಯ್ತು ಅಂತೇಳಿ ಗಾಡಿ ನಿಲ್ಲಿಸ್ತಾನೆ. ಆಗ ಪಲ್ಲವಿ ವಿನಯ್ಗೆ ಹೇಳ್ತಾಳೆ, ನೋಡು ವಿನಯ್, ಅಲ್ಲಿ ಅಂಗಡಿಯವ ನಿಂತಿದ್ದ, ಮಾಯ ಆಗ್ಬಿಟ್ಟ ಅಂತ ಹೇಳ್ತಾಳೆ. ವಿನಯ್ ಹೆಂಗ್ ನೋಡ್ತಾನೆ, ವಿನಯ್ ಏನ್ ಮಾಡ್ತಾನೆ, ಕಾರಿಂದ ಹಿಂದ್ಗಡೆ ತಿರುಗಿ ನೋಡ್ತಾನೆ, ಅಲ್ಲಿ ಟೀ ಅಂಗಡಿಯವ ಅಲ್ಲೇ ನಿಂತಿದ್ದಾನೆ. ವಿನಯ್ ಏನ್ ಮಾಡ್ತಾನೆ, ಪಲ್ಲವಿಗೆ ಮತ್ತೆ ಹೇಳ್ತಾನೆ, ನೋಡು ಪಲ್ಲವಿ, ಹಿಂದೆ ತಿರುಗಿ ನೋಡು ಅಂತ ಹೇಳಿದಾಗ ಪಲ್ಲವಿ ಮತ್ತೆ ಹಿಂದ್ಗಡೆ ನೋಡಿದಾಗ ಟೀ ಅಂಗಡಿಯವ ಅಲ್ಲೇ ನಿಂತಿರ್ತಾನೆ. ಆಗ ಪಲ್ಲವಿ ಏನ್ ಮಾಡ್ತಾಳೆ, ಇಲ್ಲ ವಿನಯ್, ನಾನು ನೋಡ್ದೆ, ಟೀ ಅಂಗಡಿಯವ ಮಾಯ ಆಗ್ಬಿಟ್ಟ ಅಂತ ಹೇಳ್ತಾಳೆ. ಸೊ ವಿನಯ್ ಏನ್ ಮಾಡ್ತಾನೆ, ನೋಡು ಪಲ್ಲವಿ, ನಿನಗೆ ಭಯದಿಂದ ಏನೇನೋ ಮಾತಾಡ್ತಾ ಇದೀಯ, ಸೊ ದಯವಿಟ್ಟು ನೀನ್ ಮಲಗ್ಬಿಡು ಅಂತ ಹೇಳ್ತಾನೆ. ಸರಿ, ಪಲ್ಲವಿ ಏನ್ ಮಾಡ್ತಾಳೆ, ಭಯದಿಂದಲೇ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ವಿನಯ್ ಏನ್ ಮಾಡ್ತಾನೆ, ಕಾರ್ನ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಬೋರ್ಡ್ ಕಾಣಿಸುತ್ತೆ. ಸೊ ಆ ಬೋರ್ಡ್ ಅಲ್ಲಿ ಏನ್ ಬರ್ದಿರುತ್ತೆ ಅಂದ್ರೆ, ಕಾಡು ಮನೆ ಎಸ್ಟೇಟ್ ಇನ್ನೊಂದು 20 ಕಿಲೋಮೀಟರ್ ಇದೆ ಅಂತೇಳಿ ಆ ಬೋರ್ಡ್ ಹತ್ರ ಬರ್ದಿರುತ್ತೆ. ಸೊ ವಿನಯ್ ಏನ್ ಮಾಡ್ತಾನೆ, ಆ ಬೋರ್ಡ್ ಹತ್ರನೇ ಇನ್ನೊಂದು ಮನೆ ಕಾಣಿಸುತ್ತೆ, ಚಿಕ್ಕದಾಗಿ ಒಂದು ಲೈಟ್ ಆನ್ ಮಾಡಿರ್ತಾರೆ ಆಚೆ. ಸೊ ವಿನಯ್ ಏನ್ ಮಾಡ್ತಾನೆ, ಸರಿ ಟೀ ಅಂತೂ ನಮಗ್ ಸಿಗ್ಲಿಲ್ಲ, ಜಸ್ಟ್ ನೀರಾದ್ರೂ ಕುಡಿದ್ಬಿಟ್ಟು ಹೋಗೋಣ ಅಂತೇಳಿ ಅವನೇನ್ ಮಾಡ್ತಾನೆ, ಅವ್ರ ಮನೆ ಕಡೆಗೆ ಕಾರ್ನ ಟರ್ನ್ ಮಾಡ್ತಾನೆ. ಟರ್ನ್ ಮಾಡಿ ಏನ್ ಮಾಡ್ತಾನೆ, ಕಾರು ಅವ್ರ ಮನೆ ಮುಂದ್ಗಡೆ ತಗೊಂಡೋಗಿ ನಿಲ್ಲಿಸ್ತಾನೆ. ಸೊ ಪಲ್ಲವಿಗೆ ಏನಾಗುತ್ತೆ, ಮತ್ತೆ ಭಯ ಸ್ಟಾರ್ಟ್ ಆಗುತ್ತೆ. ವಿನಯ್, ನಾವ್ ಎಲ್ಲಿ ಬಂದಿದೀವಿ ಅಂತ ಹೇಳಿದಾಗ ವಿನಯ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೋಡು ಪಲ್ಲವಿ, ನಮಗೆ ಅಲ್ಲಿ ಟೀ ಸಿಗ್ಲಿಲ್ಲ, ಬಾ ಈ ಮನೇಲಿ ಬಂದು ನೀರ್ ಕುಡ್ಕೊಂಡು ಹೋಗೋಣ ಅಂತೇಳಿ ಕಾರ್ ನಿಲ್ಸಿದೀನಿ, ಬಾ ಆಚೆ ಅಂತೇಳಿ ವಿನಯ್ ಕರೀತಾನೆ ಪಲ್ಲವಿ. ಇಲ್ಲ ವಿನಯ್, ನಾನು ಆಚೆ ಬರೋದಿಲ್ಲ, ನನಗೆ ಭಯ ಆಗ್ತಾ ಇದೆ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ವಿನಯ್ ಏನ್ ಮಾಡ್ತಾನೆ, ಸರಿ ನೀನ್ ಕಾರಲ್ಲೇ ಕೂತ್ಕೊ, ನಾನು ಹೋಗ್ ಬರ್ತೀನಿ ಅಂತ ಹೇಳಿದಾಗ ಪಲ್ಲವಿಗೆ ಇನ್ನ ಭಯ ಜಾಸ್ತಿ ಆಗ್ಬಿಡುತ್ತೆ. ಭಯ ಜಾಸ್ತಿ ಆದಾಗ ಏನಾಗುತ್ತೆ, ಪಲ್ಲವಿ ಏನ್ ಮಾಡ್ತಾಳೆ, ಇಲ್ಲ ವಿನಯ್, ನಾನು ನಿನ್ ಜೊತೆನೆ ಬರ್ತೀನಿ ಅಂತೇಳಿ ವಿನಯ್ ಜೊತೆ ಹೋಗ್ತಾನೆ. ಸೊ ಪಲ್ಲವಿ ಏನ್ ಮಾಡ್ತಾಳೆ, ಗೇಟ್ ಹತ್ರ ನಿಂತ್ಕೊಂಡಿರ್ತಾಳೆ. ವಿನಯ್ ಏನ್ ಮಾಡ್ತಾನೆ, ಮನೆ ಬಾಗ್ಲ ಹತ್ರ ಹೋಗ್ತಾನೆ. ಮನೆ ಬಾಗ್ಲ ಹತ್ರ ಹೋಗಿ ಏನ್ ಮಾಡ್ತಾನೆ, ನಿಧಾನಕ್ಕೆ ಡೋರ್ ಹತ್ರ ಕಿವಿ ಇಟ್ಟು ಕೇಳ್ತಾನೆ, ಈ ಮನೇಲಿ ಯಾರಾದ್ರೂ ಇದ್ದಾರಾ ಇಲ್ವಾ ಅಂತ. ಸೊ ಹಂಗೆ ಯಾವ ಸೌಂಡ್ ಕೇಳಿಸೋದಿಲ್ಲ. ಆಮೇಲೆ ವಿನಯ್ ಏನ್ ಮಾಡ್ತಾನೆ, ಜೋರ ಕೂಗ್ತಾನೆ, ಯಾರಾದ್ರೂ ಇದೀರಾ ಆಚೆ ಬನ್ನಿ ಅಂತ. ಅವಾಗ ಅವನ್ಗೆ ರೆಸ್ಪಾನ್ಸ್ ಸಿಗೋದಿಲ್ಲ. ಸರಿ ಅಂತೇಳಿ ಅವನ್ ಏನ್ ಮಾಡ್ತಾನೆ, ಜೋರಾಗಿ ಬಾಗಿಲು ತಟ್ತಾನೆ. ಬಾಗಿಲು ತಟ್ಟಿದ್ರು ಕೂಡ ಯಾರು ಬರ್ಲಿಲ್ಲ. ಸರಿ ಅಂತೇಳಿ ವಿನಯ್ ಏನ್ ಮಾಡ್ತಾನೆ, ಹಿಂದ್ಗಡೆ ತಿರುಗಿ ನೋಡಿದಾಗ ಪಲ್ಲವಿ ಅವನ್ಗೆ ಕಾಣಿಸೋದಿಲ್ಲ. ಸೊ ವಿನಯ್ ಸ್ವಲ್ಪ ಭಯ ಸ್ಟಾರ್ಟ್ ಆಗ್ಬಿಡುತ್ತೆ, ಎಲ್ಲೋ ಹೋಗ್ಬಿಟ್ಲು ಪಲ್ಲವಿ ಅಂತೇಳಿ ಅವನೇನ್ ಮಾಡ್ತಾನೆ, ಮೊಬೈಲ್ ಅಲ್ಲಿ ಟಾರ್ಚ್ ಆನ್ ಮಾಡ್ಕೊಂಡು ಆ ಕತ್ತಲು ಪ್ರದೇಶದಲ್ಲಿ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾನೆ, ಜೋರ ಕೂಗ್ತಾನೆ. ಸೊ ಪಲ್ಲವಿ ರೆಸ್ಪಾನ್ಸ್ ಮಾಡೋದಿಲ್ಲ. ಅದೇ ವೇಳೆಗೆ ಏನಾಗುತ್ತೆ, ಆ ಮನೆಯಿಂದ ಡೋರ್ ಓಪನ್ ಮಾಡ್ಕೊಂಡು ಆಚೆ ಬರ್ತಾರೆ ಒಬ್ಬ ಮಹಿಳೆ. ಸೊ ಆ ಮಹಿಳೆ ಬಂದು ಹ್ಯಾಂಡಿಕ್ಯಾಪ್ ಆಗಿರ್ತಾಳೆ, ಕಾಲಿರೋದಿಲ್ಲ. ಸೊ ಒಂದು ಸ್ಟಿಕ್ ತಗೊಂಡು ಒಂದೇ ಕಾಲಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಆಚೆ ಬಂದು ಏನ್ ಮಾಡ್ತಾಳೆ ಆ ಮಹಿಳೆ, ಯಾರದು ಬಾಗಲ್ ತಟ್ಟಿದ್ದು ಅಂತೇಳಿ ಜೋರಾಗಿ ಕೂಗ್ತಾಳೆ. ಆಗ ವಿನಯ್ ಏನ್ ಮಾಡ್ತಾನೆ, ಆ ಬಾಗ್ಲ ಹತ್ರ ಬರ್ತಾನೆ. ಬಾಗ್ಲ ಹತ್ರ ಬಂದು ಏನ್ ಮಾಡ್ತಾನೆ, ಆಗಿದ್ದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ. ನಾವ್ ಈ ತರ ಬೆಂಗಳೂರಿಂದ ಬರ್ತಾ ಇದ್ವಿ, ಕಾಡು ಮನೆ ಎಸ್ಟೇಟ್ಗೆ ವಿಸಿಟ್ ಕೊಡ್ತಾ ಇದೀವಿ. ಸೊ ನಮ್ಗೆ ಟೈರ್ಡ್ ಆಯ್ತು, ಅದಕ್ಕೆ ನೀರು ಬೇಕು ಅಂತ ಕೇಳಿದಾಗ ಆ ಮಹಿಳೆ ಏನ್ ಮಾಡ್ತಾಳೆ, ಯಾರ್ಯಾರು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನಾನು ಮತ್ತೆ ನಮ್ಮ ಹೆಂಡತಿ ಟ್ರಾವೆಲ್ ಮಾಡ್ತಾ ಇದೀವಿ, ನೋಡಿ ನಮ್ಮ ಹೆಂಡತಿ ಅಲ್ಲಿ ನಿಂತಿದ್ದಾಳೆ ಅಂತೇಳಿ ಗೇಟ್ ಹತ್ರ ತೋರಿಸ್ತಾಳೆ. ಸೊ ಆ ಮಹಿಳೆ ಏನ್ ಮಾಡ್ತಾಳೆ, ಮುಗುಳ್ನಕ್ತಾಳೆ. ಮುಗುಳ್ನಕ್ಕಿ ಏನ್ ಮಾಡ್ತಾಳೆ, ಒಳಗಡೆ ಹೋಗಿ ಇರೋ ನೀರ್ ತಗೊಂಡ್ ಬರ್ತೀನಿ ಅಂತೇಳಿ ಒಳಗಡೆ ಹೋಗ್ತಾಳೆ. ಸೊ ವಿನಯ್ಗೆ ಒಂದೇ ಆಶ್ಚರ್ಯ, ಯಾಕೆ ಈ ಮಹಿಳೆ ನಗ್ತಾ ಇದ್ದಾಳಲ್ಲ ಅಂತೇಳಿ. ಸರಿ ಅವನ್ ಏನ್ ಮಾಡ್ತಾನೆ, ಪಲ್ಲವಿನ ಕರ್ಕೊಂಡು ಮತ್ತೆ ಡೋರ್ ಹತ್ರ ಹೋಗ್ತಾನೆ. ಬೈದು ನನ್ ಜೊತೆನೇ ಇರು, ಎಲ್ಲೂ ಹೋಗ್ಬೇಡ ಅಂತ ವಿನಯ್ ಹೇಳ್ತಾನೆ. ಸರಿ, ಒಳಗಡೆ ಹೋಗಿರೋ ಮಹಿಳೆ ನೀರ್ ಎತ್ಕೊಂಡು ಆಚೆ ಬರ್ತಾಳೆ. ಆಚೆ ಬಂದು ನೀರು ಕೊಟ್ಟಾಗ ಸೊ ವಿನಯ್ ಮತ್ತೆ ಪಲ್ಲವಿ ಏನ್ ಮಾಡ್ತಾರೆ, ನೀರು ಕುಡಿದ್ಬಿಟ್ಟು ಮತ್ತೆ ಆ ಮಡಿಕೆನ ಆ ಮಹಿಳೆಗೆ ಕೊಟ್ಬಿಡ್ತಾರೆ. ಸೊ ಕೊಟ್ಟಾದ್ಮೇಲೆ ಪಲ್ಲವಿ ಏನ್ ಮಾಡ್ತಾಳೆ, ನೀರು ಕುಡಿದಿದ ತಕ್ಷಣ ಹೋಗಿ ಕಾರಲ್ಲಿ ಹೋಗಿ ಕೂತ್ಕೊಂಡ್ ಬಿಡ್ತಾಳೆ. ಸೊ ವಿನಯ್ ಏನ್ ಮಾಡ್ತಾನೆ, ಆ ಮಡಿಕೆ ಕೊಡ್ಬೇಕು ಅಂತೇಳಿ ಆ ಮಹಿಳೆನ ಮತ್ತೆ ಆಚೆ ಕರೀತಾಳೆ. ಸೊ ಮಡಿಕೆ ತಗೊಳ್ಳಿ ಅಂದಾಗ ಆ ಮಹಿಳೆ ಒಳಗಡೆಯಿಂದನೇ ಏನ್ ಮಾಡ್ತಾಳೆ, ಮಡಿಕೆ ಅಲ್ಲೇ ಇಟ್ಬಿಟ್ಟು ನೀವು ಹೋಗ್ಬೋದು ಅಂತ ಹೇಳ್ತಾಳೆ. ಸೊ ವಿನಯ್ ಏನ್ ಮಾಡ್ತಾನೆ, ಆ ಮಡಿಕೆನ ಅಲ್ಲೇ ಡೋರ್ ಹತ್ರ ಇಟ್ಟು ನಡ್ಕೊಂಡ್ ಬರ್ತಾ ಇರ್ತಾನೆ. ಆ ಮಹಿಳೆ ಏನ್ ಮಾಡ್ತಾಳೆ, ಒಳಗಡೆಯಿಂದ ಆಚೆ ಬಂದು ಆ ವಿನಯ್ನ ಕರೀತಾಳೆ, ಬನ್ನಿ ಇಲ್ಲಿ ಅಂತ ಕರೆದ್ಬಿಟ್ಟು ಏನ್ ಮಾಡ್ತಾಳೆ, ತಗೊಳ್ಳಿ ಒಂದ್ ದಾರ ಕೊಡ್ತೀನಿ ನಿಮ್ಗೆ, ಈ ದಾರನ ಯಾವುದೇ ಸಿಚುವೇಶನ್ ಅಲ್ಲಿ ನೀವು ಇದನ್ನ ಕಟ್ಕೋಬೇಕು, ಏನೇ ಪ್ರಾಬ್ಲಮ್ ಆದ್ರೂ ಇದನ್ನ ತೆಗಿಬಾರ್ದು ಅಂತ ಹೇಳ್ತಾಳೆ ಆ ಮಹಿಳೆ. ಸರಿ, ವಿನಯ್ ಏನ್ ಮಾಡ್ತಾನೆ, ಆ ಕೊಟ್ಟಿರೋ ದಾರನ ಕೈಗೆ ಕಟ್ಕೊಂಡು ಸರಿ ಹೋಗ್ ಬರ್ತೀವಿ ಅಂತೇಳಿ ಅವನ್ ಏನ್ ಮಾಡ್ತಾನೆ, ಕಾರ್ ಹತ್ರ ಹೋಗ್ತಾನೆ. ಕಾರ್ ಹತ್ರ ಹೋಗಿ ಡ್ರೈವರ್ ಸೀಟ್ ಅಲ್ಲಿ ಕೂತ್ಕೋತಾನೆ. ಆಗ ಪಲ್ಲವಿ ಕೇಳ್ತಾಳೆ, ಏನದು ಅಂತ ಕೇಳಿದಾಗ
ಸೊ ವಿನಯ್ ಹೇಳ್ತಾನೆ, ಸೊ ಆ ಮಹಿಳೆ ನನ್ಗೊಂದು ದಾರ ಕೊಟ್ಟಿದ್ದಾರೆ, ಅದನ್ನ ಕೈ ಕಟ್ಕೋಬೇಕು ಅಂತ ಹೇಳಿದ್ರೆ ಕಟ್ಕೊಂಡಿದೀನಿ ಅಂತ ಹೇಳ್ತಾನೆ. ಸೊ ಪಲ್ಲವಿ ಏನ್ ಮಾಡ್ತಾಳೆ, ಆ ತರ ದಾರ ಕೊಟ್ಟವರು ಏನ್ ಮಾಡಿರ್ತಾರೋ ಏನು ಎತ್ತ ಅಂತ ಏನು ಗೊತ್ತಿಲ್ದಿರ ಆ ತರ ದಾರ ತಗೋಬಾರ್ದು, ತಗೊಂಡ್ರು ಕೂಡ ಅದನ್ನ ಕಟ್ಕೋಬಾರ್ದು ಅಂತೇಳಿ ವಿನಯ್ಗೆ ಬುದ್ಧಿ ಮಾತು ಹೇಳ್ತಾನೆ. ಅದಕ್ಕೆ ವಿನಯ್ ಏನ್ ಮಾಡ್ತಾನೆ, ಸರಿ ಬಿಡು ಇವತ್ತೊಂದು ರಾತ್ರಿ ನಾನು ಕಟ್ಕೊಂಡು ನಾಳೆ ಬೆಳಿಗ್ಗೆಗೆ ತೆಗೆದು ಬಿಸಾಕ್ತೀನಿ ಅಂತ ಹೇಳ್ತಾನೆ. ಸರಿ ಅಂತೇಳಿ ವಿನಯ್ ಏನ್ ಮಾಡ್ತಾನೆ, ಮತ್ತೆ ಕಾರ್ ಟರ್ನ್ ಮಾಡ್ಕೊಂಡು ಕಾಡು ಮನೆ ಎಸ್ಟೇಟ್ ಕಡೆ ಟ್ರಾವೆಲ್ ಮಾಡ್ತಾನೆ. ಸರಿ ನೈಟ್ ಎಲ್ಲ 1 ಅವರ್ ಆಯ್ತು, 2 ಅವರ್ ಆಯ್ತು, 20 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಲಾಸ್ಟ್ ಏನಾಗುತ್ತೆ, ಕಾಡು ಮನೆ ಎಸ್ಟೇಟ್ ಹತ್ರ ಬಂದು ಸ್ಟಾಪ್ ಮಾಡ್ತಾನೆ ಕಾರ್. ಸೊ ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾನೆ ವಿನಯ್, ಕಾರ್ದು ಹಾರನ್ನು ಪ್ರೆಸ್ ಮಾಡ್ತಾನೆ, ಜೋರಾಗಿ ಹಾರನ್ ಬರುತ್ತೆ. ಸೊ ಅಲ್ಲಿ ಗೇಟ್ ಯಾರು ಓಪನ್ ಮಾಡೋದಿಲ್ಲ. ಸರಿ ವಿನಯ್ ಏನ್ ಮಾಡ್ತಾನೆ, ಕಾರ್ ಡೋರ್ ತೆಗೆದುಕೊಂಡು ಆಚೆ ಬಂದು ಸುತ್ತಮುತ್ತ ಎಲ್ಲ ನೋಡ್ತಾನೆ. ಸೊ ನೋಡಿದಾದ್ಮೇಲೆ ಯಾರು ಕಾಣಿಸೋದಿಲ್ಲ ಅವನು. ಸರಿ ಗೇಟ್ ಹತ್ರ ಒಂದು ಚಿಕ್ಕ ರೂಮ್ ಇರುತ್ತೆ, ಲೈಟ್ ಆನ್ ಆಗಿರುತ್ತೆ. ಅವನು ಇಣುಕಿ ನೋಡಿದಾಗ ಅದು ಸೆಕ್ಯೂರಿಟಿ ಆಫೀಸ್ ಆಗಿರುತ್ತೆ. ಸೊ ಆಫೀಸ್ ಒಳಗಡೆ ಯಾರು ಇರೋದಿಲ್ಲ. ಸರಿ ವಿನಯ್ ಏನ್ ಮಾಡ್ತಾನೆ, ತನ್ನ ಪಾಡಿಗೆ ತಾನು ಗೇಟ್ ಓಪನ್ ಮಾಡ್ಕೊಂಡು ಕಾರ್ನ ಒಳಗಡೆ ತಗೊಂಡು ಹೋಗ್ತಾನೆ. ಸೊ ಕಾರ್ನ ಒಳಗಡೆ ತಗೊಂಡು ಹೋದ್ಮೇಲೆ ಏನಾಗುತ್ತೆ, ಪಲ್ಲವಿ ನಿದ್ದೆಗೆ ಜಾರಿದ್ಲಲ್ವಾ, ಸೊ ಪಲ್ಲವಿನ ಹೆಬ್ಬರಿಸ್ಬಿಟ್ಟು ಬಾ ಎಸ್ಟೇಟ್ ಬಂತು ಅಂತೇಳಿ ಕರೀತಾನೆ. ಸೊ ಪಲ್ಲವಿ ಏನ್ ಮಾಡ್ತಾಳೆ, ಪಾಪ ತುಂಬಾ ನಿದ್ದೆ ಮಾಡಿರ್ತಾಳೆ, ಕಣ್ಣು ತೆಗಿಯಕ್ ಕೂಡ ಆಗ್ತಾ ಇಲ್ಲ ಪಲ್ಲವಿಗೆ. ಸರಿ ನಿಧಾನಕ್ಕೆ ಏನ್ ಮಾಡ್ತಾಳೆ, ಕಣ್ಣು ಉಜ್ಜಿಕೊಂಡು ಪಲ್ಲವಿ ಸುತ್ತಮುತ್ತ ಎಲ್ಲ ನೋಡ್ತಾಳೆ. ಸೊ ನೋಡಿದಾದ್ಮೇಲೆ ಪಲ್ಲವಿಗೆ ಸ್ವಲ್ಪ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಅಂದ್ರೆ ಆ ಎಸ್ಟೇಟ್ ಒಂದು ಕಾಡು ಸೆಂಟ್ರಲ್ ಇರುತ್ತೆ. ಸೊ ತುಂಬಾ ಜನ ಓಡಾಡೋದಿಲ್ಲ ಅಲ್ಲಿ, ಜನ ಸಂದಣಿ ಇರೋದಿಲ್ಲ. ಸರಿ ವಿನಯ್ ಏನ್ ಮಾಡ್ತಾನೆ, ಬಾ ಪಲ್ಲವಿ ಕೆಳಗಡೆ ಇಳಿ ಅಂತೇಳಿ ಪಲ್ಲವಿನ ಕೆಳಗಡೆ ಇಳಿಸ್ಬಿಟ್ಟು ಸುತ್ತಮುತ್ತ ಎಲ್ಲ ನೋಡ್ತಾರೆ. ಸೊ ನೋಡ್ತಾ ಇರ್ಬೇಕಾದ್ರೆ ಯಾವ ಜನನು ಇವ್ರಿಗೆ ಓಡಾಡೋದು ಕಾಣಿಸೋದಿಲ್ಲ, ಯಾವ ಸೆಕ್ಯೂರಿಟಿ ಆಫೀಸರು ಅಲ್ಲಿ ಕಾಣಿಸೋದಿಲ್ಲ. ಸೊ ಅದಕ್ಕೆ ವಿನಯ್ ಏನ್ ಮಾಡ್ತಾನೆ, ಸೊ ಟ್ರಾವೆಲ್ ಮಾಡಿ ನೈಟ್ ಎಲ್ಲ ತುಂಬಾ ಟೈರ್ಡ್ ಆಗಿರ್ತಾನೆ. ಟೈರ್ಡ್ ಆಗಿರೋದ್ರಿಂದ ವಿನಯ್ ಏನ್ ಮಾಡ್ತಾನೆ, ಅಲ್ಲೊಂದು ಲೈಟ್ ಇರುತ್ತೆ, ಆ ಲೈಟ್ ಕೆಳಗಡೆ ಹೋಗಿ ಮಲಗೋದಕ್ಕೆ ಪಲ್ಲವಿಗೆ ಹೇಳ್ತಾರೆ. ಪಲ್ಲವಿ ಏನ್ ಮಾಡ್ತಾಳೆ, ಸರಿ ನಾವಿಬ್ರು ಈ ರಾತ್ರಿಗೆ ಇಲ್ಲೇ ಮಲಗಿರೋಣ ಲೈಟ್ ಕೆಳಗಡೆ, ನಾಳೆ ಬೆಳಿಗ್ಗೆ ಏನಾದ್ರು ನೋಡೋಣ ಅಂತೇಳಿ ಅವರಿಬ್ರು ಏನ್ ಮಾಡ್ತಾರೆ, ಅವತ್ತು ನೈಟ್ಗೆ ಕೆಳಗಡೆ ಮಲಗಿರ್ತಾರೆ. ನೆಕ್ಸ್ಟ್ ಬೆಳಿಗ್ಗೆ ಏನಾಗುತ್ತೆ, ಆ ಕಾಡು ಮನೆ ಎಸ್ಟೇಟ್ ಅಲ್ಲಿ ಕೆಲಸ ಮಾಡೋರು ಇಬ್ರು ಗೇಟ್ ಹತ್ರ ಬರ್ತಾರೆ. ಸೊ ಆ ಕೆಲಸ ಮಾಡೋರ ಹೆಸರು ಬಂದು ಮಾಧು ಮತ್ತೆ ರಾಣಿ ಅಂತೇಳಿ ಆ ಕಾಡು ಮನೆ ಎಸ್ಟೇಟ್ ಅಲ್ಲಿ ಕೆಲಸದಾಳುಗಳವರು. ಸೊ ಅವ್ರೇನ್ ಮಾಡ್ತಾರೆ, ಬೆಳಿಗ್ಗೆ ಕೆಲ್ಸಕ್ಕೆ ಅಂತೇಳಿ ಬರ್ತಾರೆ. ಗೇಟ್ ಓಪನ್ ಆಗಿರುತ್ತೆ. ಸೊ ಅವ್ರಿಬ್ರು ಮನ್ಸಲ್ಲೇ ಅನ್ಕೊಂಡು ಯಾರು ಓಪನ್ ಮಾಡಿರ್ಬೋದು ಅಂತೇಳಿ ಒಳಗಡೆ ಬರ್ತಾರೆ. ಒಳಗಡೆ ಬಂದಾಗ ಒಂದು ಕಾರ್ ಕಾಣಿಸುತ್ತೆ. ಆ ಕಾರ್ ಏನಾಗಿರುತ್ತೆ, ಬೆಳಿಗ್ಗೆ ಅಷ್ಟೊತ್ತಿಗೆ ಪಂಚರ್ ಆಗಿರುತ್ತೆ. ಸೊ ಮಾಧು ಅನ್ನೋನು ಏನ್ ಮಾಡ್ತಾನೆ, ಕಾರ್ ಪಂಚರ್ ಆಗಿರೋದನ್ನ ನೋಡಿ, ಓ ಯಾರೋ ದಾರಿಲಿ ಹೋಗೋರು ಕಾರ್ ಪಂಚರ್ ಆಗಿರೋದ್ರಿಂದ ಇಲ್ಲಿಗೆ ಬಂದಿದ್ದಾರೆ ಅಂತೇಳಿ ಅವನೇನ್ ಮಾಡ್ತಾನೆ ಅನ್ಕೊಂಡು ಒಳಗಡೆ ಹೋಗ್ತಾನೆ. ಒಳಗಡೆ ಹೋದಾಗ ಏನಾಗುತ್ತೆ, ಅಲ್ಲಿ ಇಬ್ರು ವಿನಯ್ ಮತ್ತೆ ಪಲ್ಲವಿ ಏನ್ ಮಾಡ್ತಾರೆ, ಆಚೆನೆ ಮಲಗಿರೋದನ್ನ ಇವ್ರಿಬ್ರು ನೋಡ್ತಾರೆ. ಸೊ ನೋಡ್ಬಿಟ್ಟು ಏನ್ ಮಾಡ್ತಾರೆ, ಓ ಇವ್ರು ಯಾರು ಅಂತ ರಾಣಿ ಹೇಳ್ತಾಳೆ ಇವ್ರಿಗೆ ಮಾಧುಗೆ. ಸೊ ನಿನ್ನೆ ಆನ್ಲೈನ್ ಅಲ್ಲಿ ವಿಸಿಟ್ ಕೊಡ್ತೀವಿ ಅಂತೇಳಿ ನಾವು ಮೆಸೇಜ್ ಬಂದಿತ್ತಲ್ವಾ, ಸೊ ಅವರೇ ಇರ್ಬೋದು ಇವರು ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಅವ್ರು ಮಲಗಿರೋ ಹತ್ರ ಹೋಗ್ತಾರೆ. ಮಾಧು ಏನ್ ಮಾಡ್ತಾನೆ, ವಿನಯ್ನ ಸರ್ ಎದ್ದಳಿ ಸರ್ ಅಂತೇಳಿ ಇಬ್ಬರನ್ನು ಎಬ್ಬರಿಸ್ತಾರೆ. ಸೊ ಇಬ್ರು ಏನ್ ಮಾಡ್ತಾರೆ, ಪಾಪ ರಾತ್ರಿ ಎಲ್ಲ ಟ್ರಾವೆಲ್ ಮಾಡಿ ಟೈರ್ಡ್ ಆಗಿದ್ರು, ಒಳ್ಳೆ ನಿದ್ದೆ ಬರ್ತಾ ಇತ್ತು. ನಿದ್ದೆನಲ್ಲಿ ಸೊ ಕಣ್ಣು ಏನಾಗಿರುತ್ತೆ, ಮಂಜಾಗ್ಬಿಟ್ಟಿರುತ್ತೆ ಅವ್ರಿಗೆ, ಕಣ್ಣು ತೆಗಿಯಕ್ ಕೂಡ ಆಗ್ತಾ ಇಲ್ಲ, ನಿದ್ದೆ ಕೆಟ್ಟಿದ್ರಲ್ವಾ ಅದಕ್ಕೆ. ಸೊ ನಿಧಾನಕ್ಕೆ ಏನ್ ಮಾಡ್ತಾರೆ, ರಾಣಿ ಏನ್ ಮಾಡ್ತಿಲ್ಲ, ನಲ್ಲಿದಲ್ಲಿ ನೀರಿರುತ್ತೆ, ನೀರ್ ಎತ್ಕೊಂಡ್ ಬಂದು ಕೊಟ್ಟು ಅವ್ರಿಗೆ ಕುಡಿಯೋದಕ್ಕೆ ಕೊಟ್ಟು ಮತ್ತೆ ಅಲ್ಲೇ ಮುಖ ತೊಳ್ಕೊಂಡು ಎಲ್ಲ ಫ್ರೆಶ್ ಅಪ್ ಆಗ್ತಾರೆ. ಸರಿ ಮಾಧು ಏನ್ ಮಾಡ್ತಾನೆ, ಕೇಳ್ತಾನೆ ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳಿದಾಗ ವಿನಯ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ, ನಾವು ಬೆಂಗಳೂರಿಂದ ಈ ತರ ಬಂದಿದೀವಿ ಅಂತೇಳಿ. ಮಾಧು ಏನ್ ಮಾಡ್ತಾನೆ, ಅವ್ನ ಜೋಬಲ್ಲಿರೋ ಕೀನ ತೆಗೆದು ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಸೊ ಎಸ್ಟೇಟ್ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಸೊ ಒಳಗಡೆ ಡೋರ್ ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ, ವಿನಯ್ ಮತ್ತೆ ಪಲ್ಲವಿ ಆ ಎಸ್ಟೇಟ್ ನ ನೋಡಿದ ತಕ್ಷಣ ಸೊ ತುಂಬಾ ಆಶ್ಚರ್ಯ ಪಡ್ತಾರೆ. ಅಂದ್ರೆ ಆನ್ಲೈನ್ ಅಲ್ಲಿ ಅವರು ಫೋಟೋದಲ್ಲಿ ಯಾವ ತರ ನೋಡಿದ್ರು ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಆ ಎಸ್ಟೇಟು. ಸೊ ಪಲ್ಲವಿಗಂತೂ ಸಂತೋಷನ ತಡ್ಕೊಳಕ್ ಆಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಮನೆಯೆಲ್ಲ ಓಡಾಡ್ತಾರೆ, ತುಂಬಾ ಚೆನ್ನಾಗಿದೆ, ನೋಡಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ಅವ್ರಿಗೆ. ಸೊ ಆಗ ವಿನಯ್ ಏನ್ ಮಾಡ್ತಾನೆ, ಸೊ ಮಾಧುನ ಕರೆದು ಅಪ್ರಿಶಿಯೇಟ್ ಮಾಡ್ತಾನೆ, ತುಂಬಾ ಚೆನ್ನಾಗಿದೆ ಈ ಎಸ್ಟೇಟು, ನಾವು ಇಲ್ಲೇ ಉಳ್ಕೋತೀವಿ ಅಂತ ಹೇಳ್ತಾನೆ. ಮಾಧು ಏನ್ ಮಾಡ್ತಾನೆ, ಅವ್ರ ಕೈಗೆ ಕೀ ಕೊಟ್ಬಿಟ್ಟು, ಸರಿ ಸರ್ ನೀವು ಹೋಗಿ ಫ್ರೆಶ್ ಅಪ್ ಆಗಿ ನಾವು ಹೋಗಿ ಅಡಿಗೆಗೆ ಏನೇನ್ ಬೇಕೋ ಎಲ್ಲ ತಗೊಂಡ್ ಬರ್ತೀವಿ ಅಂತೇಳಿ ಮಾಧು ಏನ್ ಮಾಡ್ತಾನೆ ಅಲ್ಲಿಂದ ಹೋಗ್ತಾನೆ.
ಸರಿ, ವಿನಯ್ ಮತ್ತೆ ಪಲ್ಲವಿ ಏನ್ ಮಾಡ್ತಾರೆ, ಮನೇನ ಸುಂದರವಾಗಿರೋ ಮನೇನ ನೋಡ್ಕೊಂಡು, ಸೊ ಅಲ್ಲಿ ಒಂದು ರೂಮ್ ಇರುತ್ತೆ, ಆ ರೂಮ್ ಬಾಗಿಲು ಕೂಡ ಓಪನ್ ಆಗಿರುತ್ತೆ. ಸೊ ಆ ರೂಮ್ ಹತ್ರ ಹೋಗ್ತಾರೆ. ಸೊ ಆಚೆಗಡೆ ನಿಂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಆ ರೂಮ್ ಇನ್ನೊಂದು ಮನೆ ತರ ಅವ್ರಿಗೆ ಕಾಣಿಸ್ತಾ ಇದೆ. ಸೊ ಅಟ್ಯಾಚ್ ಬಾತ್ರೂಮ್ ಇರುತ್ತೆ, ಮಂಚ ಇರುತ್ತೆ, ಫ್ಯಾನ್ ಇರುತ್ತೆ, ಇವೆಲ್ಲ ನೋಡಿ ಅವ್ರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಸರಿ, ವಿನಯ್ ಏನ್ ಮಾಡ್ತಾನೆ, ಪಲ್ಲವಿಗೆ ಫ್ರೆಶ್ ಅಪ್ ಆಗೋದಕ್ಕೆ ಹೇಳ್ತಾನೆ. ಸೊ ವಿನಯ್ ಏನ್ ಮಾಡ್ತಾನೆ, ಮನೆಯೆಲ್ಲ ರೌಂಡ್ ಹಾಕೊಂಡ್ ಬರ್ತೀನಿ, ನೀನ್ ಹೋಗಿ ಫ್ರೆಶ್ ಅಪ್ ಆಗು ಅಂತೇಳಿ ಪಲ್ಲವಿನ ಬಾತ್ರೂಮ್ಗೆ ಕಳಿಸ್ತಾನೆ. ಸರಿ, ಪಲ್ಲವಿ ಏನ್ ಮಾಡ್ತಾಳೆ, ಸ್ನಾನ ಮಾಡೋಣ ಅಂತೇಳಿ ಬಾತ್ರೂಮ್ ಒಳಗಡೆ ಹೋಗಿ ಬಾಗ್ಲು ಹಾಕೊಂತಾಳೆ. ಸೊ ಬಾಗಿಲು ಹಾಕೊಂಡು ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ, ಯಾರೋ ಬಾಗಿಲು ತಡೆದಂಗಾಗುತ್ತೆ. ಸೊ ಪಲ್ಲವಿ ಏನ್ ಮಾಡ್ತಾಳೆ, ಬಾಗಿಲು ತೆಗೆದುಕೊಂಡು ಆಚೆ ಬಂದಾಗ ಯಾರು ಕಾಣಿಸೋದಿಲ್ಲ. ಸರಿ, ಹಿಂದ್ಗಡೆಯಿಂದ ಯಾರೋ ಬಂದು ಅಪ್ಕೊಳ್ಳೋ ತರ ಆಗ್ಬಿಡುತ್ತೆ. ಸರಿ, ಪಲ್ಲವಿ ಏನ್ ಮಾಡ್ತಾಳೆ, ಸ್ವಲ್ಪ ಭಯ ಬಿದ್ದು ಬಿಟ್ಟು ಯಾರು ಯಾರು ಅಂತ ಕೇಳ್ತಾಳೆ. ಆಗ ವಿನಯ್ ಬಂದು ಹಿಂದ್ಗಡೆಯಿಂದ ತಪ್ಕೊಂಡಿರ್ತಾನೆ. ಆಗ ಪಲ್ಲವಿ ಏನ್ ಮಾಡ್ತಾಳೆ, ವಿನಯ್ಗೆ ಬೈತಾಳೆ, ಈ ತರ ಎಲ್ಲ ನನ್ಗೆ ಭಯ ಇಡಿಸ್ಬೇಡ, ನನಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ ವಿನಯ್ ಏನ್ ಮಾಡ್ತಾನೆ, ಸಾರಿ ಸಾರಿ ಅಂತ ಹೇಳ್ಬಿಟ್ಟು ಪಲ್ಲವಿ ಕೇಳ್ತಾಳೆ, ನೀನು ರೌಂಡ್ಸ್ ಹೋದಲ್ಲ ಮನೆಗೆ, ಮತ್ತೆ ಯಾಕೆ ವಾಪಸ್ ಬಂದೆ ಅಂದಾಗ ವಿನಯ್ ಹೇಳ್ತಾನೆ, ಇಲ್ಲ ಇಲ್ಲ ನನ್ಗೆ ಬಾತ್ರೂಮ್ ಸ್ವಲ್ಪ ಅರ್ಜೆಂಟ್ ಆಯ್ತು, ಸೊ ಅದಕ್ಕೆ ಬಂದೆ ಅಂತ ಹೇಳ್ತಾನೆ. ಸೊ ಪಲ್ಲವಿ ಏನ್ ಮಾಡ್ತಾಳೆ, ಸರಿ ನೀನು ವಾಶ್ರೂಮ್ಗೆ ಹೋಗಿ ಮುಗಿಸ್ಕೊಂಡ್ ಬಾ, ನಾನು ಇನ್ನ ಸ್ನಾನ ಮಾಡಬೇಕು ಅಂತ ಹೇಳ್ತಾನೆ. ಸರಿ, ವಿನಯ್ ಏನ್ ಮಾಡ್ತಾನೆ, ಬಾತ್ರೂಮ್ ಒಳಗಡೆ ಹೋಗ್ತಾನೆ. ಸರಿ, ಪಲ್ಲವಿ ಆಚೆ ನಿಂತಿರ್ಬೇಕಾದ್ರೆ ಯಾರೋ ರೂಮ್ದು ಬಾಗಿಲು ತಡೆದಂಗ ಆಗುತ್ತೆ. ಸೊ ಪಲ್ಲವಿ ಏನ್ ಮಾಡ್ತಾಳೆ, ರೂಮ್ ಬಾಗಿಲು ಓಪನ್ ಮಾಡೋಣ ಅಂತೇಳಿ ಡೋರ್ ಓಪನ್ ಮಾಡ್ತಾಳೆ. ಡೋರ್ ಓಪನ್ ಮಾಡಿದ ತಕ್ಷಣ ಪಲ್ಲವಿಗೆ ಶಾಕ್ ಆಗಿರುತ್ತೆ. ಯಾಕೆ ಅಂದ್ರೆ ವಿನಯ್ ಬಂದು ಅಲ್ಲಿ ನಿಂತಿರ್ತಾನೆ. ಪಲ್ಲವಿ ಏನ್ ಮಾಡ್ತಾಳೆ ನೋಡಿ, ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಸೊ ವಿನಯ್ಗೆ ಶಾಕ್ ಆಗ್ಬಿಡುತ್ತೆ. ಅಯ್ಯೋ ಏನಾಯ್ತು ಪಲ್ಲವಿಗೆ ಅಂತೇಳಿ ಆ ವಿನಯ್ ಏನ್ ಮಾಡ್ತಾನೆ, ಕೆಲ್ಸದಾಳ್ನ ರಾಣಿ ರಾಣಿ ಅಂತ ಕರೀತಾನೆ. ಸೊ ರಾಣಿ ಏನ್ ಮಾಡ್ತಾಳೆ, ಅಡಿಗೆ ಮನೇಲಿ ಇದ್ದವಳು ಓಡಿ ಓಡಿ ಮೇಲೆ ಬರ್ತಾಳೆ. ಏನಾಯ್ತು ಸ್ವಾಮಿ ಏನಾಯ್ತು ಅಂದಾಗ, ಸೊ ವಿನಯ್ ಹೇಳ್ತಾನೆ, ಪಲ್ಲವಿ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಟ್ಟಿದ್ದಾಳೆ ಅಂತ ಹೇಳಿದಾಗ ರಾಣಿ ಏನ್ ಮಾಡ್ತಾಳೆ, ಮತ್ತೆ ಕೆಳಗಡೆ ಹೋಗಿ ಅಡಿಗೆ ಮನೆಯಲ್ಲಿ ನೀರ್ ತಗೊಂಡ್ ಬರ್ತಾಳೆ. ನೀರ್ ತಗೊಂಡ್ ಬಂದು ಏನ್ ಮಾಡ್ತಾಳೆ, ಸೊ ಪಲ್ಲವಿ ಮುಖದ ಮೇಲೆ ಸ್ವಲ್ಪ ನೀರ್ ಹಾಕ್ತಾರೆ. ಸೊ ನೀರ್ ಹಾಕಿದ ತಕ್ಷಣ ಪಲ್ಲವಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಏನಾಗುತ್ತೆ, ಸೊ ಪಲ್ಲವಿ ಹೇಳ್ತಾಳೆ, ಸೊ ವಿನಯ್ ನೀನು ಬಾತ್ರೂಮ್ ಅಲ್ಲಿ ಇದ್ದಲ್ಲ, ಹಿಂಗ್ ಬಂದೆ ಅಂತ ಹೇಳಿದ್ರೆ ವಿನಯ್ಗೆ ನಗು ಬರುತ್ತೆ. ಏನು ಪಲ್ಲವಿ ಹಿಂಗ್ ಮಾತಾಡ್ತಾ ಇದೀಯ, ನೀನು ಭಯದಿಂದ ಏನೇನೋ ಆಗೋಗಿದೆ ನಿನ್ಗೆ ಅಂತ ಹೇಳಿದಾಗ ಪಲ್ಲವಿ ಏನ್ ಮಾಡ್ತಾಳೆ, ಅಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ವಿನಯ್, ನಾನು ನೋಡ್ದೆ, ನಿನ್ ಬಾತ್ರೂಮ್ ಅಲ್ಲಿ ಇದ್ದಿದ್ದು ನನಗೆ ಗೊತ್ತಾಯ್ತು ಅಂತ ಹೇಳಿದಾಗ ವಿನಯ್ ಏನ್ ಮಾಡ್ತಾನೆ, ಸರಿ ಇರೋ ನಾನು ಚೆಕ್ ಮಾಡ್ತೀನಿ ಅಂತೇಳಿ ಬಾತ್ರೂಮ್ ಒಳಗಡೆ ಹೋಗಿ ಚೆಕ್ ಮಾಡ್ತಾನೆ. ಸೊ ಬಾತ್ರೂಮ್ ಅಲ್ಲಿ ಯಾರು ಇರೋದಿಲ್ಲ. ಸರಿ, ವಿನಯ್ ಬಂದ್ಬಿಟ್ಟು ಏನ್ ಮಾಡ್ತಾನೆ, ಪಲ್ಲವಿಗೆ ಹೇಳ್ತಾನೆ, ನೋಡು ಪಲ್ಲವಿ, ನಿನಗೆ ಭಯದಿಂದ ನಿನಗೆ ಏನೇನೋ ನಡೀತಾ ಇದೆ, ಸ್ವಲ್ಪ ರೆಸ್ಟ್ ತಗೋ, ಸರೋಗುತ್ತೆ ಅಂತ ವಿನಯ್ ಹೇಳ್ತಾರೆ. ಸರಿ ಅಂತೇಳಿ ವಿನಯ್ ಏನ್ ಮಾಡ್ತಾನೆ, ಸ್ವಲ್ಪ ಪಲ್ಲವಿನ ಸಮಾಧಾನ ಮಾಡಿಬಿಟ್ಟು, ಸರಿ ನೀನು ಸ್ನಾನ ಮಾಡೋಗು, ನಾನು ಆಚೆನೆ ನಿಂತಿರ್ತೀನಿ, ನಿನಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ವಿನಯ್ ಹೇಳ್ತಾನೆ. ಸರಿ ಅಂತೇಳಿ ಪಲ್ಲವಿ ಏನ್ ಮಾಡ್ತಾಳೆ, ಸ್ನಾನ ಮಾಡೋದಕ್ಕೆ ಬಾತ್ರೂಮ್ಗೆ ಹೋಗ್ತಾಳೆ. ಸೊ ವಿನಯ್ ಇದ್ ಕಡೆ ಏನ್ ಮಾಡ್ತಾನೆ, ಒಂದು ರೂಮ್ ಅಲ್ಲಿ ಕಿಟಕಿ ಇರುತ್ತೆ, ಆ ಕಿಟಕಿ ಹತ್ರ ನಿಂತ್ಕೊಂಡು ಆಚೆ ನೋಡ್ತಾ ಇರ್ತಾನೆ. ಸೊ ನೋಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಮಾಧು ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡು ನಡ್ಕೊಂಡು ಬರ್ತಾ ಇರ್ತಾನೆ. ಬರ್ತಾ ಇರ್ಬೇಕಾದ್ರೆ ವಿನಯ್ ಏನ್ ಮಾಡ್ತಾನೆ, ಮಾಧುನ ಜೋರಾಗಿ ಕೂಗ್ಬಿಟ್ಟು ಹೇಳ್ತಾನೆ, ಮಾಧು ನನ್ನ ಕಾರಲ್ಲಿ ಲಗೇಜ್ ಇದೆ, ಆ ಲಗೇಜ್ ಹಂಗೆ ಎತ್ಕೊಂಡ್ ಬಂದ್ಬಿಡು ಅಂತ ಹೇಳ್ತಾನೆ. ಸೊ ಮಾಧು ಏನ್ ಮಾಡ್ತಾನೆ, ಅವನ ಕೈಯಲ್ಲಿರೋ ತರಕಾರಿಗಳನ್ನ ಬಾಗಿಲಲ್ಲಿಟ್ಟು ರಾಣಿಗೆ ಎತ್ಕೊಳಕ್ ಹೇಳಿ ಅವನೇನ್ ಮಾಡ್ತಾನೆ, ಕಾರ್ ಹತ್ರ ಹೋಗ್ತಾನೆ. ಸೊ ಕಾರ್ ಹತ್ರ ಹೋದಾಗ ಏನಾಗುತ್ತೆ, ವಿನಯ್ ಏನ್ ಮಾಡ್ತಾನೆ, ಜೋಬಲ್ಲಿರೋ ರಿಮೋಟ್ ತೆಗೆದು ಕಾರ್ ಡಿಕ್ಕಿನ ಓಪನ್ ಮಾಡ್ತಾನೆ. ಸೊ ಮಾಧು ಏನ್ ಮಾಡ್ತಾನೆ, ಆ ಡಿಕ್ಕಿ ಹತ್ರ ಓಪನ್ ಮಾಡ್ತಾ ಇರಬೇಕಾದ್ರೆ ಆ ಡಿಕ್ಕಿ ಹತ್ರ ವೆಯ್ಟ್ ಮಾಡ್ತಾ ಇರ್ತಾನೆ. ಡಿಕ್ಕಿ ಓಪನ್ ಆಗಿದ ತಕ್ಷಣ ಏನಾಗುತ್ತೆ, ಮಾಧುಗೆ ಆ ಡಿಕ್ಕಿ ಒಳಗಡೆ ಒಂದು ನಾಯಿ ಕಾಣಿಸ್ಬಿಡುತ್ತೆ. ಸೊ ಆ ನಾಯಿ ಕಾಣಿಸಿದ ತಕ್ಷಣ ಮಾಧು ಏನ್ ಮಾಡ್ತಾನೆ, ಅಲ್ಲಿಂದ ಓಡ್ ಬರ್ತಾನೆ. ನಾಯಿ ನಾಯಿ ಅಂತ ಜೋರಾಗಿ ಕೂಗ್ಕೊಂಡು ಓಡ್ ಬರ್ತಾನೆ. ಸೊ ಓಡ್ ಬರ್ತಾ ಇರ್ಬೇಕಾದ್ರೆ ಮೇಲ್ಗಡೆಯಿಂದ ವಿನಯ್ ನೋಡ್ತಾ ಇದ್ನಲ್ವಾ, ಅಯ್ಯೋ ಇವ್ನಿಗೆ ಏನಾಯ್ತು ಏನಾಯ್ತು ಅಂತ ಹೇಳ್ಬಿಟ್ಟು ವಿನಯ್ ಏನ್ ಮಾಡ್ತಾನೆ, ಕೆಳಗಡೆಗೆ ಓಡೋಗ್ತಾನೆ. ಓಡೋಗ್ಬಿಟ್ಟು ಮಾಧುನ ಕೇಳ್ತಾನೆ, ಏನಾಯ್ತು ಏನಾಯ್ತು ಅಂತ ಕೇಳಿದಾಗ ಮಾಧು ಎಕ್ಸ್ಪ್ಲೈನ್ ಮಾಡ್ತಾನೆ, ನೀವು ಡಿಕ್ಕಿ ಓಪನ್ ಮಾಡಿದ್ವಲ್ಲ, ಆ ಡಿಕ್ಕಿ ಓಪನ್ ಮಾಡಿದ ತಕ್ಷಣ ನಾಯಿ ಆಚೆ ಬಂದ್ಬಿಡ್ತು, ಯಾಕೆ ನೀವು ನಾಯಿನ ಡಿಕ್ಕಿನಲ್ಲಿ ಹಾಕೊಂಡ್ ಬಂದಿರಾ ಅಂತ ಮಾಧು ವಿನಯ್ನ ಪ್ರಶ್ನೆ ಮಾಡ್ತಾನೆ. ಸೊ ವಿನಯ್, ನಾಯಿನ, ಈ ನಾಯಿ ನಮ್ಗೆ ಯಾವ್ದು ಅಂತಾನೆ ಗೊತ್ತಿಲ್ಲ, ನಮ್ಮ ಮನೇಲಿ ನಾಯಿನೇ ಇಲ್ವಲ್ಲ ಅಂತ ಹೇಳ್ತಾನೆ. ಬನ್ನಿ ತೋರಿಸ್ತೀನಿ ಅಂತೇಳಿ ಮಾಧು ಏನ್ ಮಾಡ್ತಾನೆ, ಕಾರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಸೊ ಕಾರ್ ಹತ್ರ ಕರ್ಕೊಂಡು ಹೋದಾಗ ಡಿಕ್ಕಿ ಹತ್ರ ನೋಡ್ತಾರೆ, ನಾಯಿ, ಯಾವ ನಾಯಿನೂ ಇಲ್ಲ ಅಲ್ಲಿ. ಸರಿ, ಮಾಧುಗೆ ಏನಾಗುತ್ತೆ, ಶಾಕ್ ಆಗ್ಬಿಡುತ್ತೆ. ಓ ಸರ್, ಇಲ್ಲಿ ಏನೇನೋ ನಡೀತಾ ಇದೆ, ನನ್ಗೇನು ಅರ್ಥ ಆಗ್ತಾ ಇಲ್ಲ, ಏನ್ ನಡೀತಾ ಇದೆ ಅಂತ ಹೇಳಿ ಮಾಧು ಹೇಳ್ತಾನೆ. ಸೊ ವಿನಯ್ ಏನ್ ಮಾಡ್ತಾನೆ, ಇಲ್ಲಿ ಏನೂ ನಡೀತಾ ಇಲ್ಲ, ನಿನ್ನ ಭ್ರಮೆ ಅದೆಲ್ಲ, ತಗೋ ಲಗೇಜು ಅಂತೇಳಿ. ಸೊ ವಿನಯ್ ಮತ್ತೆ ಮಾಧು ಏನ್ ಮಾಡ್ತಾರೆ, ಲಗೇಜ್ ತಗೊಂಡು ಒಳಗಡೆ ಬರ್ತಾರೆ.
ವಿನಯ್ ಏನ್ ಮಾಡ್ತಾನೆ, ಮಾಧುಗೆ ಲಗೇಜ್ ಕೊಟ್ಟು ನೀನ್ ಮೇಲ್ಗಡೆಗೆ ಎತ್ಕೊಂಡು ಹೋಗು, ನಾನು ಪಲ್ಲವಿಗೂ ನನಗೂ ಕಾಫಿ ಮಾಡ್ಕೊಂಡು ಎತ್ಕೊಂಡ್ ಬರ್ತೀನಿ ಅಂತೇಳಿ ಮಾಧುನ ಮೇಲ್ಗಡೆ ಕಳಿಸ್ತಾನೆ. ಸೊ ಮಾಧು ಏನ್ ಮಾಡ್ತಾನೆ, ಮೇಲ್ಗಡೆಗೆ ಹೋಗ್ತಾನೆ. ಮೇಲ್ಗಡೆಗೆ ಹೋಗಿ ಏನ್ ಮಾಡ್ತಾನೆ, ರೂಮ್ ಬಾಗಿಲು ಬಡಿತಾ ಇರ್ತಾನೆ. ಸೊ ಅಲ್ಲಿ ರೂಮ್ ಯಾರು ಓಪನ್ ಮಾಡೋದಿಲ್ಲ. ಸರಿ, ವಿನಯ್ ಏನ್ ಮಾಡ್ತಾನೆ, ಕೆಳಗಡೆ ಕಾಫಿ ರೆಡಿ ಮಾಡ್ಕೊಂಡು ಪಲ್ಲವಿಗೂ ಒಂದು ಕಪ್ಪಲ್ಲಿ ಕಾಫಿ ತಗೊಂಡು ಮೇಲ್ಗಡೆಗೆ ಹೋಗ್ತಾನೆ. ಹೋಗ್ತಾ ಇರ್ಬೇಕಾದ್ರೆ ಮಾಧು ಏನ್ ಮಾಡ್ತಾ ಇರ್ತಾನೆ, ಡೋರ್ ಬಡಿತಾನೆ ಇರ್ತಾನೆ ಇನ್ನ. ಸೊ ವಿನಯ್ ಏನ್ ಮಾಡ್ತಾನೆ, ಮಾಧುನ ಕೇಳ್ತಾನೆ ಏನಾಯ್ತು ಅಂತ ಕೇಳಿದಾಗ ಯಾರು ಡೋರ್ ಓಪನ್ ಮಾಡ್ತಾ ಇಲ್ಲ ಅಂತ ಮಾಧು ಹೇಳ್ತಾನೆ. ಸರಿ, ವಿನಯ್ ಏನ್ ಮಾಡ್ತಾನೆ, ಆ ಕೈಯಲ್ಲಿರೋ ಕಾಫಿ ಕಪ್ನ ಸೈಡಲ್ಲಿ ಇಟ್ಬಿಟ್ಟು ಸೊ ಅವನು ಬಾಗಿಲು ಬಡಿತಾನೆ. ಬಟ್ ಡೋರ್ ಓಪನ್ ಆಗ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ ಓಪನ್. ಸರಿ, ಮಾಧು ಮತ್ತೆ ವಿನಯ್ ಏನ್ ಮಾಡ್ತಾರೆ, ಡೋರೇ ಓಪನ್ ಮಾಡ್ತಾ ಇಲ್ವಲ್ಲ ಅಂತೇಳಿ, ಸೊ ಒಳಗಡೆ ಏನಾದ್ರು ಆಗಿರ್ಬೋದಾ ಅಂತೇಳಿ ಅವ್ರಿಬ್ರು ಏನ್ ಮಾಡ್ತಾರೆ, ಒಂದೇ ಸಲ ಡೋರ್ನ ತಳ್ತಾರೆ. ತಳ್ದಾಗ ಏನಾಗುತ್ತೆ, ಡೋರ್ ಈಸಿಯಾಗಿ ಓಪನ್ ಆಗುತ್ತೆ. ಓಪನ್ ಆಗಿ ವಿನಯ್ ಏನ್ ಮಾಡ್ತಾನೆ, ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿದ್ದಾದ್ಮೇಲೆ ಸೊ ಬಾತ್ರೂಮ್ ಅಲ್ಲಿ ನೋಡ್ತಾನೆ, ಅಲ್ಲಿ ನೋಡ್ತಾನೆ, ಅಲ್ಲಿ ನೋಡ್ತಾನೆ, ಎಲ್ಲೂ ಪಲ್ಲವಿ ಕಾಣಿಸೋದಿಲ್ಲ ಇವನಿಗೆ. ಸರಿ, ವಿನಯ್ ಏನ್ ಮಾಡ್ತಾನೆ, ಮಾಧುಗೆ ಹೇಳ್ತಾನೆ, ನೀನು ಕೆಳಗಡೆ ಹೋಗು, ನಾನು ಪಲ್ಲವಿನ ನೋಡ್ತೀನಿ ಎಲ್ಲಿದ್ದಾಳೋ ಎಲ್ಲೋಗಿದ್ದಾಳೋ ಅಂತೇಳಿ. ವಿನಯ್ ಏನ್ ಮಾಡ್ತಾನೆ, ಆ ಎಸ್ಟೇಟ್ನೆಲ್ಲ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಶುರು ಮಾಡ್ಕೊಂಡು ಏನ್ ಮಾಡ್ತಾನೆ, ವಿನಯ್ ಟಾಪ್ ಹೋಗ್ತಾನೆ, ಮೇಲ್ಗಡೆಗೆ ಹೋಗ್ತಾನೆ. ಸೊ ಮೇಲ್ಗಡೆ ಹೋದ್ಮೇಲೆ ಏನಾಗುತ್ತೆ, ವಿನಯ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಸೊ ಫೋನ್ ಕಾಲ್ ಯಾರು ಅಂದ್ರೆ ಪಲ್ಲವಿ ಫೋನ್ ಮಾಡ್ತಾ ಇರ್ತಾಳೆ. ಸೊ ವಿನಯ್ ಏನ್ ಮಾಡ್ತಾನೆ, ಫೋನ್ ರಿಸೀವ್ ಮಾಡ್ತಾನೆ. ಸೊ ಪಲ್ಲವಿ ಏನ್ ಮಾಡ್ತಾಳೆ, ಎಲ್ಲಿ ಹೋಗಿದ್ಯಾ ವಿನಯ್, ನಾನು ಬಾತ್ರೂಮ್ ಅಲ್ಲೇ ಇದ್ದೀನಿ, ನೀನ್ ಇಲ್ವಲ್ಲ ಇಲ್ಲಿ ಅಂತೇಳಿ ಕೋಪದಿಂದ ಮಾತಾಡ್ತಾಳೆ. ಸೊ ವಿನಯ್ ಏನ್ ಮಾಡ್ತಾನೆ, ಮೇಲ್ಗಡೆಯಿಂದ ಕೆಳಗಡೆ ಬಂದು ಮತ್ತೆ ರೂಮ್ ಹತ್ರ ಬರ್ತಾನೆ. ರೂಮ್ ಹತ್ರ ಬಂದಾಗ ಪಲ್ಲವಿ ತುಂಬಾ ಕೋಪದಿಂದ ನೋಡ್ತಾ ಇರ್ತಾಳೆ. ಸೊ ನೋಡ್ಬಿಟ್ಟು ಹೇಳ್ತಾನೆ, ನನಗೆ ನಾನು ಇಲ್ಲೇ ವೆಯ್ಟ್ ಮಾಡೋ ಅಂತ ಹೇಳಿದ್ನಲ್ಲ, ನೀನ್ ಎಲ್ಲೋಗಿದ್ದೆ ಅಂತ ಹೇಳ್ತಾನೆ. ಸೊ ಆಗ ವಿನಯ್ ಹೇಳ್ತಾನೆ, ಇಲ್ಲ ಪಲ್ಲವಿ, ನಿನಗೋಸ್ಕರ ನಾನು ಕಾಫಿ ಕಪ್ ತಂದಿದ್ದೆ, ನೋಡಿ ಇಲ್ಲೇ ಇಟ್ಟಿದ್ದೀನಿ ಕಾಫಿ ಕಪ್ ಅಂತ ತೋರಿಸಿದಾಗ ಸೊ ಅಲ್ಲಿ ಕಾಫಿ ಕಪ್ ಇರೋದಿಲ್ಲ. ಪಲ್ಲವಿ ಹೇಳ್ತಾಳೆ, ವಿನಯ್ ನೀನ್ ಸುಳ್ಳು ಹೇಳ್ತಾ ಇದೀಯ ಅಂತ ಹೇಳಿದಾಗ ವಿನಯ್ ಏನ್ ಮಾಡ್ತಾನೆ, ಇಲ್ಲ ಇಲ್ಲ ನಾನು ಸುಳ್ಳು ಹೇಳ್ತಾ ಇಲ್ಲ, ಬೇಕಾದ್ರೆ ಮಾಧುನ ಕೇಳು ಅಂತ ಮಾಧುನ ಕರೀತಾರೆ. ಸೊ ಮಾಧು ಮೇಲ್ಗಡೆ ಬರ್ತಾನೆ. ಬಂದಾಗ ವಿನಯ್ ಕೇಳ್ತಾನೆ, ನೋಡು ಮಾಧು, ನಾವು ಮೇಲ್ಗಡೆ ಬಂದು ಡೋರ್ ಓಪನ್ ಮಾಡಿದ್ವಲ್ಲ ಅಂತ ಹೇಳಿದಾಗ ವಿನಯ್, ಮಾಧು ಹೇಳ್ತಾನೆ, ಇಲ್ಲ ಸ್ವಾಮಿ, ನಾನು ಮೇಲ್ಗಡೆ ಬರ್ಲೇ ಇಲ್ವಲ್ಲ ಅಂತ ಹೇಳ್ತಾನೆ. ಆಗ ವಿನಯ್ಗೆ ಶಾಕ್ ಆಗ್ಬಿಡುತ್ತೆ. ಇಲ್ಲ ಮಾಧು, ಲಗೇಜ್ ತಗೊಂಡು ನೀನೆ ಬಂದಲ್ಲ ಮೇಲೆ ಅಂತ ಹೇಳಿದಾಗ, ಇಲ್ಲ ಇಲ್ಲ ಸ್ವಾಮಿ, ನಾನು ಲಗೇಜ್ ತಗೊಂಡು ಮೇಲ್ಗಡೆನೆ ಬರಲಿಲ್ಲ, ಲಗೇಜ್ ಇನ್ನ ಕೆಳಗಡೆನೆ ಇದೆ ನೋಡಿ ಅಂತ ಮಾಧು ತೋರಿಸ್ತಾನೆ. ಆಗ ಲಗೇಜ್ ಇನ್ನ ಕೆಳಗಡೆನೆ ಇರುತ್ತೆ. ಅದನ್ನೆಲ್ಲ ಕಂಡು ವಿನಯ್ಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ. ಏನ್ ನಡೀತಾ ಇದೆ ಇಲ್ಲಿ ಅಂತೆಲ್ಲ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಪಲ್ಲವಿ ಏನ್ ಮಾಡ್ತಿಲ್ಲ, ನೋಡ್ದ ವಿನಯ್, ನಾನು ಹೇಳಿದ್ರೆ ನೀನು ಕೇಳಲಿಲ್ವಲ್ಲ, ನೋಡಿ ಈ ಮನೇಲಿ ಏನಾನೋ ನಡೀತಾ ಇದೆ ಅಂತ ಹೇಳಿದಾಗ, ಸರಿ ಸರಿ ಇದಕ್ಕೊಂದು ಸೊಲ್ಯೂಷನ್ ನೋಡೋಣ ಅಂತೇಳಿ ಮತ್ತೆ ಪಲ್ಲವಿ ವಿನಯ್ ಏನ್ ಮಾಡ್ತಾರೆ, ರೂಮ್ ಒಳಗಡೆ ಹೋಗ್ತಾರೆ. ಮಾಧು ಏನ್ ಮಾಡ್ತಾನೆ, ಕೆಳಗಡೆ ಬಂದು ಲಗೇಜ್ ತಗೊಂಡು ಹೋಗಿ ಕೊಡ್ತಾನೆ. ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಮುಂದೆ ಬರೋ ವಿಡಿಯೋದಲ್ಲಿ ಮತ್ತೆ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಸೊ ವೆಯ್ಟ್ ಮಾಡಿ. ಥ್ಯಾಂಕ್ ಯು.